ನಮಃ. ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಬ್ರಹ್ಮಾಂತಾಃ ಗುರುವಃ ಸಾಕ್ಷಾತ್ ಇಷ್ಟಂ ದೇವಂ ಶ್ರಿಯಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮಾನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಜಯತೀರ್ಥರ ಆರಾಧನೆ, ಅವರ ಬಗ್ಗೆ 1-2 ವಿಷಯಗಳನ್ನು ಹಂಚಿಕೊಳ್ತೀನಿ. ಶ್ರೀಮದಾಚಾರ್ಯರ ಕಾಲದಲ್ಲಿ ಎತ್ತಾಗಿ ಜನಿಸಿ ಗ್ರಂಥಗಳನ್ನು ಹೊತ್ತು ನಿತ್ಯ ಪಾಠವನ್ನು ಕೇಳಿ ಶ್ರೀಮದಾಚಾರ್ಯರ ಬಾಯಿಂದನೇ ಈ ಎತ್ತೆ ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡುವುದು ಎಂದು ಹೇಳಿಸಿಕೊಂಡವರು ಶ್ರೀ ಜಯತೀರ್ಥರು. ಶ್ರೀ ಅಕ್ಷೋಭ್ಯ ತೀರ್ಥರು ಇವರಿಗೆ ಸನ್ಯಾಸವನ್ನು ನೀಡಿ ಜಯತೀರ್ಥ ಎಂದು ನಾಮಕರಣವನ್ನು ಮಾಡಿದರು. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಸಾಮಾನ್ಯರು ತಿಳಿಯುವಂತೆ ಟೀಕೆಯನ್ನು ಬರೆದು ಟೀಕಾರಾಯರು ಎಂದು ಪ್ರಸಿದ್ಧವಾದರು. ಶ್ರೀ ಜಯತೀರ್ಥರ ಮೇರು ಕೃತಿ ಎನಿಸಿದ ಶ್ರೀಮನ್ ನ್ಯಾಯಸುಧಾ ಅಧ್ಯಯನ ಮಂಗಳ ಮಾಡಿದವರನ್ನು ನಮ್ಮ ಮಾಧ್ವ ಸಮಾಜದಲ್ಲಿ ವಿದ್ವಾಂಸರು ಎಂದು ಕರೆಯುತ್ತಾರೆ. ರಾಮವಿಠಲ ಎಂಬ ಅಂಕಿತದಿಂದ ಇವರು ರಚನೆ ಮಾಡಿದ ನೀಲಮೇಘ ಶ್ಯಾಮ ಎಂಬ ಕೃತಿ ಬಹಳ ಪ್ರಸಿದ್ಧವಾದದ್ದು. ಮಳಖೇಡದಲ್ಲಿ ಆಷಾಢ ಬಹುಳ ಪಂಚಮಿಯಂದು ಬೃಂದಾವನ ಪ್ರವೇಶ ಮಾಡಿ ಇಂದಿಗೂ ಸಕಲ ಸಜ್ಜನರ ಮನಸ್ಸಿನಲ್ಲಿ ಸನ್ನಿಹಿತರಾಗಿ ಇದ್ದಾರೆ. ಶ್ರೀ ವಿಜಯದಾಸರು ಜಯತೀರ್ಥರ ಮೇಲೆ ಹಾಡಿದ ಒಂದು ಕೀರ್ತನೆಯನ್ನು ಹಾಡುತ್ತಾನೆ. ಸಾರಿ ಭಜಿಸಿರೋಟಿಕಾಚಾರ್ಯರಂಗ್ರಿಯ ಘೋರಪಾದ ಕಾಂಬುದಿಯ ಪಾರಮಾಳ್ಪರ ಮೋದ ತೀರ್ಥರ ಮತವ ಸಾಧಿಸುವರ ಪಾದ ಸೇವ್ಯರ ದುರ್ಬೋಧ ಕಳೆವರ ಭಾಷ್ಯ ತತ್ವವ ವಿಸ್ತಾರ ಮಾಳ್ಪರ ದೋಷ ದೂರರ ದಿಶೇಷವೇಶರ ಕಾಮಗೆದ್ದರ ಹರಿಗೆ ಪ್ರೇಮ ಪೂರ್ಣರ ನೇಮ ನಿತ್ಯರ ನಿಷ್ಕಾಮನಾಪರ ಮೋಕ್ಷದಾತರ ಕ್ಷೋಭ್ಯ ತೀರ್ಥರ ಸಾಕ್ಷಿಲಿಪ್ಪರ ಅಪೇಕ್ಷಾರಹಿತರ ವಿಜಯ ವಿಠ್ಠಲಾನಂಗ್ರಿ ಭಜನೆ ಮಾಳ್ಪರ ಕುಜನ ಬಂಜರ ದಿಗ್ವಿಜಯರಾಯರ ಸಾರಿ ಭಜಿಸಿರೋಟಿಕಾಚಾರ್ಯರಂಗ್ರಿಯ ಘೋರಪಾದ ಕಾಂಬುದಿಯ ಪಾರಮಾಳ್ಪರ ಘೋರಪಾದ ಕಾಂಬುದಿಯ ಪಾರಮಾಳ್ಪರ. ಹರೇ ಶ್ರೀನಿವಾಸ.